ನಮಸ್ತೆ, ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಹೇಗಿದ್ದೀರಾ? ಇವತ್ತು ಇದು ಬೆಳಗ್ಗೆನೇ ಕೆಲಸಕ್ಕೆ ಬಂದಿದ್ದು. ಇವರು ಟೀ ಹಾಕ್ತಾರೆ, ಆಲಿ ಅಣ್ಣ ಅಂತ ಅವ್ರ ಮಗ ಇವರು. ಸುಮ್ಮನೆ ಅಂದರೆ ಜನ ಇರಲಿಲ್ಲ ಬೆಳಗ್ಗೆನೇ, ಹಂಗಾಗಿ ವೀಡಿಯೋ ಮಾಡ್ತಾಯಿದ್ದೆ. ಕೂತ್ಕೊಂಡು ಚಿಕ್ಕದಾಗಿ ಒಂದು ವೀಡಿಯೋ ಮಾಡೋಣ ಅಂದ್ಬಿಟ್ಟು. ಅಂದರೆ ಜಾಸ್ತಿ ಇವತ್ತು ಮಾಡಿಲ್ಲ ನಾನು ಕೆಲಸಕ್ಕೆ ಹೋದ ವೀಡಿಯೋ. ಬೆಳಗ್ಗೆನೇ ಜನ ಇರಲಿಲ್ಲ, ಹಂಗಾಗಿ ಸುಮ್ಮನೆ ಕೂತಿದ್ನಲ್ಲ, ಅದಕ್ಕೆ ವೀಡಿಯೋ ಮಾಡ್ಕೊಂಡೆ. ನಾನು ಕೆಲಸದ ಹತ್ರ ಎಲ್ಲ ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ. ಯಾಕಪ್ಪ ಅಂದರೆ ಕೆಲಸ ಮಾಡ್ತಾಯಿರ್ತೀವಿ, ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ಹಾಗಾಗಿ ಮೊಬೈಲಲ್ಲಿ ಏನು ಚೆಂದ ಅವೆಲ್ಲ. ಅದಕ್ಕೋಸ್ಕರ ನಾನು ಎಲ್ಲೇ ಕೆಲ್ಸಕ್ಕೋಗ್ಲಿ ಜಾಸ್ತಿ ಮೊಬೈಲ್ ಯೂಸ್ ಮಾಡಲ್ಲ. ಮನೆಗೆ ಬಂದಮೇಲೆ ನಾನು ಮೊಬೈಲ್ ಜಾಸ್ತಿ ಗಮನ ಕೊಡೋದು. ಅಂದರೆ ಯಾವುದೋ ಒಂದು ಟೈಮ್ ಯಾವನ ಫೋನ್ ಬಂದಿರ್ತಾವೆ ಏನು ಅಂತ ನೋಡ್ತೀನಿ ಅಷ್ಟೇ. ಸಂಜೆ ಕೆಲಸ ಮುಗಿಸ್ಕೊಂಡು ನಾನು 5:30ಗೆ ಮಾರ್ಕೆಟಿಗೆ ಹೋಗ್ಬೇಕಣ್ಣ ಅಂದೆ. ಓನರು ಕಳಿಸಿದ್ರು, ಹೋಗಮ್ಮ ಅಂದರು. ಬಂದೆ, ಹೋಗ್ತಾಯಿದ್ದೀನಿ ಮಾರ್ಕೆಟಿಗೆ ಹೋಗೋಣ ಅಂತ. ಅವಳಿಗೆ ಕತ್ಲಾಗೆ ಹೋಗೈತೆ. ನಾನು ಯಾವಾಗ ವಾಪಸ್ ಹೋಗ್ತಾಯಿದ್ದೀನಿ, ಎಷ್ಟೊತ್ತಾಗುತ್ತೋ ಏನೋ ಅಲ್ಲಿಗೆ ಹೋಗೋಷ್ಟೊತ್ತಿಗೆ. ಮತ್ತು ಮನೆಗೆ ಬೇರೆ ವಾಪಸ್ ಬರಬೇಕಲ್ವ, ಅದಕ್ಕೋಸ್ಕರ ನಡ್ಕೊಂಡು ಹೋಗ್ತಾಯಿದ್ದೀನಿ ಬಸ್ ಸ್ಟ್ಯಾಂಡಿಗೆ. ಮನೆಯಲ್ಲಿ ತರಕಾರಿ ಎಲ್ಲ ಖಾಲಿಯಾಗಿತ್ತಲ್ಲ, ಒಂದೇ ಸಲ ತಂದಿಟ್ಕೊಳ್ಳೋಣ ಅಂದ್ಬಿಟ್ಟು ಹೋಗ್ತಾಯಿದ್ದೀನಿ. ಯಾಕಂದರೆ ಇಲ್ಲಿ ತಗೋಬೋದು, ಅಂದರೆ ಒಂದೇ ಸಮ ನನ್ನ ಹತ್ರ ದುಡ್ಡಿರೋಲ್ಲ. ಅಲ್ಲಾದರೆ ಒಂದು ಸಲ ತಂದಿಟ್ಕೊಂಡ್ರೆ ಒಂದು 3-4 ದಿವಸ ಬರುತ್ತೆ ಅಲ್ಲಿ. ಅದಕ್ಕೆ ಅಲ್ಲಿಗೆ ಹೋಗೋದು. ಮತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಡು ಬಂದು ಮನೆ ಹತ್ರ ಹೋಗ್ತಾಯಿದ್ದೀನಿ. ಅಂದರೆ ಬಸ್ ಸ್ಟ್ಯಾಂಡಿಗೆ ಬಂದು ಒಂದು ಆಟೋ ಹಿಡಿದ್ಬಿಟ್ಟು ಮತ್ತೆ ಮನೆ ಹತ್ರ ಒಂದು ಆಟೋ ಹತ್ಬೇಕು ನಾನು. ಸೀದಾ ನಮ್ಮ ಮನೆ ಹತ್ರಕ್ಕೆ ಆಟೋಗಳು ಸಿಗೋಲ್ಲ, ಹಂಗಾಗಿ ಹೋಗ್ತಾಯಿದ್ದೀನಿ. ಕತ್ಲು ನೋಡ್ಯವಲ್ಲ ಎಷ್ಟೊಂದು ಕತ್ಲಾಗೋಯ್ತು. ಅಯ್ಯೋ 6:45 ಆಗೈತೆ. 6:45ಗೆ ಇಷ್ಟೊಂದು ಕತ್ಲಾಗ್ತೈತೆ. ನಾನು ಮನೆ ಹತ್ರ ಹೋಗೋಷ್ಟೊತ್ತಿಗೆ ಒಂದು 7 ಗಂಟೆ ಅನಿಸುತ್ತೆ. ಹೋಗೋಷ್ಟೊತ್ತಿಗೆ ನೋಡಬೇಕು. ನನ್ನ ಮಗ ಬೇರೆ ಮನೆ ಹತ್ರನೇ ಇದ್ದೀನಿ ಕಣಮ್ಮ ಇವತ್ತು. ಅದೇನೋ ಬರ್ಕೊಳ್ಳೋದೈತಿ, ಎಕ್ಸಾಮ್ ಐತೆ ಅವನಿಗೆ ಈ ತಿಂಗಳೇ. ಹಂಗಾಗಿ ಎಕ್ಸಾಮ್ ಐತೆ, ಹಂಗಾಗಿ ಬರ್ಕೊತಾ ಇದ್ದೀನಮ್ಮ ಅಂದ. ಸರಿ ಆಯ್ತಪ್ಪ ಅಂದೆ. ನಾನು ಹೋಗ್ತಾನೆ ಇದ್ದೀನಿ ನೋಡಿ. ಬಂದು ಇಳಿದೆ ಮನೆ ಹತ್ರ, ಇಳಿದು ನಡ್ಕೊಂಡು ಹೋಗ್ತಾಯಿದ್ದೀನಿ. ನನಗೆ ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡು ನಡ್ಕೊಂಡು ಹೋಗ್ತಾಯಿದ್ದೀನಿ. ಅದೇನೋ ಎರಮೆಂಡರ್ ಏನೋ ತಾಂಬಾರಮ್ಮ ಅಂದ. ಅದಕ್ಕೆ ಅಂಗಡಿ ಹತ್ರ ಕೇಳೋಣ ಅಂತ ಅಂಗಡಿ ಹತ್ರ ಬಂದೆ. ಅವರೇನೋ ಇಲ್ಲ ಅಂದರು. ನನಗವೆಲ್ಲ ಗೊತ್ತಾಗಲ್ಲ. ನನ್ನ ಮಗದೇನೇನೋ ಅಂದ, ಅದು ಅರ್ಥ ಆಗಲಿಲ್ಲ ನನಗೆ. ಅದೇನೋ ಎರೆಯೋದು, ಏನೋ ಪೆನ್ಸಿಲ್ ಎರಿತಾರಲ್ಲ ಅದು, ಮತ್ತು ಅದೇನೇನೋ ಹೇಳ್ದ, ಅದು ನಂಗೆ ಅರ್ಥ ಆಗಲಿಲ್ಲ. ಅವನೇ ತಗೋಬೇಕಷ್ಟೆ. ನೋಡಿ ನಡ್ಕೊಂಡು ಹೋಗ್ತಾಯಿದ್ದೀನಿ ತಲೆ ಮೇಲೆ ಬ್ಯಾಗ್ ಹೊತ್ಕೊಂಡು. ಅಲ್ಲಿ ಬೆಳಗಿಂದ ಅಲ್ಲಿ ಓಡಾಡಿ ಮತ್ತು ಇಲ್ಲಿ ಮನೆ ಹತ್ರ ನಡ್ಕೊಂಡು ಹೋಗೋಷ್ಟೊತ್ತ ಬಸ್ ಸ್ಟ್ಯಾಂಡಿಗೆ ಬೇರೆ ನಡ್ಕೊಂಡು ಹೋದ್ನ. ಮತ್ತು ಅಲ್ಲಿಂದ ಮನೆ ಹತ್ರ ನಡ್ಕೊಂಬರ್ತಾಯಿದ್ದೀನಿ ಇವಾಗ. ನಂಗೆ ಬರೀ ಓಡಾಡೋದೇ ಕೆಲಸ. ಓಡಾಡಿ ಸಾಕಾಗಿ ಹೋಗ್ತೈತೆ ನಿಜವಾಗ್ಲೂ. ನನ್ನ ಕಾಲು ಕಂಬ ಮಾಡ್ಕೊಂಬಿಟ್ಟಿದ್ದೀನಿ ನಾನು ಓಡಾಡೋಕ್ಕೆ. ಏನು ಮಾಡೋದು, ಈ ಕೆಲಸದ ಓಡಾಡಲೇಬೇಕು, ಕೂತ್ಕೊಳ್ಳೋಕ್ಕಾಗಲ್ಲ. ಹಂಗಾಗಿ ಮನೆ ಹತ್ರ ಬಂದೆ. ನನ್ನ ಮಗ ಬರ್ಕೊಂತಿದ್ದ ನೋಡಿ. ನಾನು ಜಾಸ್ತಿ ನನ್ನ ಮಗನ ವೀಡಿಯೋ ಮಾಡಲ್ಲ. ಯಾಕಂದರೆ ನನ್ನ ಮಗನ್ನ ನಾನು ಜಾಸ್ತಿ ವೀಡಿಯೋದಲ್ಲೆಲ್ಲ ಹಾಕಿಲ್ಲ. ಎಲ್ಲ ಒಂದು 2-3 ವೀಡಿಯೋದಲ್ಲಿ ಇರಬೇಕಷ್ಟೇ. ಅವನು ಬೈತಾನೆ, ಡಿಲೀಟ್ ಮಾಡಿಬಿಡ್ತಾನೆ ನೋಡಿಬಿಟ್ರೆ ವೀಡಿಯೋನ. ಅವನಿಗೆ ಅದೆಲ್ಲ ಇಷ್ಟ ಆಗೋಲ್ಲ ವೀಡಿಯೋದಲ್ಲೆಲ್ಲ. ನೋಡಿ ಕೂತ್ಕೊಂಡವನೇ, ನಾನು ಡಿಲೀಟ್ ಮಾಡ್ತೀನಿ ಹೋಗು ಅಂತಿದ್ದ. ನನ್ನ ಮುದ್ದು ಬಂಗಾರ ಅದು. ಅವನಿಗೆ ಇತ್ತೀಚೆಗೆ ನಾನು ಸ್ವಲ್ಪ ತಿಂಡಿ ಏನೂ ತಂದುಕೊಟ್ಟಿಲ್ಲ. ನಾನು ತಂದುಕೊಡ್ಬೇಕು ನನ್ನ ಮಗನಿಗೆ. ನೀರು ಕೊಟ್ಟ, ಕುಡಿದ್ಬಿಟ್ಟು ಕುಡಿತಾ ಇದ್ದೀನಿ. ನನ್ನ ಮಗ ನೀರು ಕೊಟ್ಟ, ಮನೆ ಹತ್ರನೇ ಅವನಿವತ್ತು ನೀರು ಕೊಟ್ಟ ಕುಡಿಯೋಕ್ಕೆ. ವೀಡಿಯೋ ಮಾಡ್ತೈತೆ ನಮ್ಮಮ್ಮ ಅಂದ್ಬಿಟ್ಟು ಆಚೆ ಹೋದವನು. ನಾನು ಒಳಗಡೆ ಇದ್ದೆ. ವೀಡಿಯೋ ಮಾಡೋ ಟೈಮಲ್ಲಿ ನಾನು ಅಷ್ಟೇ ಅವನಿಗೆ ಜಾಸ್ತಿ ವೀಡಿಯೋದಲ್ಲೆಲ್ಲ ಹಾಕಲ್ಲ. ಹಾಕೋಕ್ಕೆ ನನಗೆ ಇಷ್ಟನೂ ಆಗೋಲ್ಲ, ಬೇಡ ಸಾಕು. ನನಗೆ ಯಾಕೋ ಇಷ್ಟ ಆಗಲ್ಲ, ಬೇಡ, ಎಲ್ಲರೂ ನೋಡ್ತಾರೆ, ಬೇಡ. ನನ್ನ ಮಗನ ವೀಡಿಯೋದಲ್ಲೆಲ್ಲ ನಾನು ಹಾಕಲ್ಲ ಜಾಸ್ತಿ. ಅವನು ಕಾಣಿಸ್ಕೊಳಲ್ಲ ಎಲ್ಲ ವೀಡಿಯೋದಲ್ಲಿ. ಒಂದು 2-3 ವೀಡಿಯೋದಲ್ಲಿ ಇರಬೇಕಷ್ಟೇ ಅವನು. ಆದರೆ ನಾನೇ ಮಾಡಿದ್ದೀನಿ, ಅವನ ವೀಡಿಯೋ ಮಾಡಿಬಿಟ್ಟು ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಅವನು ಅಪ್ಲೋಡ್ ಮಾಡಿಲ್ಲ ನಾನು ವೀಡಿಯೋಗಳ್ನ. ಯಾಕಂದರೆ ನನಗೂ ಇಷ್ಟ ಆಗಲ್ಲ ಅವನಿಗೆ ಜಾಸ್ತಿ ವೀಡಿಯೋದಲ್ಲೆಲ್ಲ ಹಾಕೋಕ್ಕೆ. ಬೇಡ, ಮಕ್ಕಳನ್ನೆಲ್ಲ ವೀಡಿಯೋದಲ್ಲೆಲ್ಲ ತೋರ್ಸೋದು ಬೇಡ. ಯಾರ್ಯಾರು ಹೆಂಗಿರ್ತಾರೋ ಏನೋ ಗೊತ್ತಿಲ್ಲ ನಮಗೆ. ಆದರೂ ನನ್ನ ಮಗನ್ನ ನಾನು ಜಾಸ್ತಿ ವೀಡಿಯೋದಲ್ಲಿ ಹಾಕಲ್ಲ. ಮೊಟ್ಟೆ ತಗೊಂಬಂದೆ ಇವತ್ತು ಮಾರ್ಕೆಟಲ್ಲಿ. ಹಂಗೂ ಮೊಟ್ಟೆದು ಕ್ರೈಟ್ ಕೇಳಿದೆ ನಾನು. ಕ್ರೈಟ್ ಕೇಳಿದ್ದಕ್ಕೆ 170 ರೂಪಾಯಿ ಹೇಳಿದ್ರು. ಅಯ್ಯೋ ಆಗಲ್ಲಪ್ಪ, ಅಷ್ಟೊಂದು ದುಡ್ಡಿಲ್ಲ ಅಂದ್ಬಿಟ್ಟು ಬಂದೆ. ಮತ್ತು ಇವು ಕಿತ್ಳೆ ಹಣ್ಣು ತಂದೆ. ಒಂದು ಸುಲಿದೆ ನಾನು. ಸುಲಿದು ತಿಂದರೆ ಅದು ಹುಳಿ ಆಗ್ಬಿಟ್ಟೈತಿ. ಚೆನ್ನಾಗವೆ ಅಂತ ಕೊಟ್ಟರು ಅವರು, ಹುಳಿ ಆಗ್ಬಿಟ್ಟಿತ್ತು. ತರಕಾರಿ ಅಲ್ಲೂ ಜಾಸ್ತಿ ರೈಟು ಮಾರ್ಕೆಟಲ್ಲೂ ಎಲ್ಲ. ಏನು ಮಾಡೋದು, ಇಲ್ಲೇ ರೈಟು ಅಂದ್ಕೊಂಡಿದ್ದೆ ನಾನು, ಅಲ್ಲೇ ರೈಟು ಜಾಸ್ತಿ.
ಇವತ್ತು ಮಂಗಳವಾರ, ನಾಳೆ ಬುಧವಾರ ಅಲ್ವಾ, ಅದಕ್ಕೆ ಬುಧವಾರ ಮಾರ್ಕೆಟ್ ಬೇರೆ ರಜೆ ಇರ್ತೈತಲ್ವ, ಹಾಗಾಗಿ ಇವತ್ತೇ ಹೋಗಿದ್ದೆ ತರೋಣ ಅಂದ್ಬಿಟ್ಟು. ನಾನು ಜಾಸ್ತಿ ಏನು ತರಲಿಲ್ಲ. ಸೀಮೆ ಬದನೆಕಾಯಿ, ಮೂಲಂಗಿ ಮತ್ತು ಆಲೂಗೆಡ್ಡೆ, ಕ್ಯಾಪ್ಸಿಕಮ್ ತಂದೆ, ಮತ್ತು ಒಂದು ನಿಂಬೆಹಣ್ಣು, ಸೌತೆಕಾಯಿ ಅಷ್ಟೇ ತಂದಿದ್ದು ನಾನು. ಸೊಪ್ಪು ಎಲ್ಲ ಕೇಳಿದೆ, ನಿಜವಾದ ಸೊಪ್ಪು ರೇಟು ಜಾಸ್ತಿ ಹೇಳಿದ್ರು. ದಂಟಿನ ಸೊಪ್ಪು ಅದು ನೋಡಿದ್ರೆ ಇಷ್ಟಿತ್ತು ಸೊಪ್ಪು. ನಿಜವಾಗ್ಲೂ ಒಬ್ಬರಿಗೂ ಸಾಕಾಗಲ್ಲ ಬೆಂದರೆ ಸೊಪ್ಪು. ಅಷ್ಟು ಸೊಪ್ಪಿಗೆ 30 ರೂಪಾಯಿ ಹೇಳಿದ್ರು. ಅಯ್ಯೋ ಬೇಡಪ್ಪ ಅಂದ್ಬಿಟ್ಟು ಬಂದೆ. ಅಂದರೆ ದುಡ್ಡು ನನ್ನ ಹತ್ರನೂ ಜಾಸ್ತಿ ಇರಲಿಲ್ಲ, ಹಂಗಾಗಿ ಇಷ್ಟೇ ತಂದಿದ್ದು. ಸೌತೆಕಾಯಿ 50 ರೂಪಾಯಿ ಗುಡ್ಡೆ ಹೇಳಿದ್ರು. ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆಯದು ಸೌತೆಕಾಯಿ, ಹಂಗಾಗಿ ಸ್ವಲ್ಪ ತಂದೆ ನಾನು. ಸೊಪ್ಪು ಏನೂ ತರಲಿಲ್ಲ, ಕೊತ್ತಂಬರಿ ಸೊಪ್ಪು ಒಂದು ತಂದೆ ಅಷ್ಟೇ, ಇನ್ನೇನು ತರಲಿಲ್ಲ. ಶುಂಠಿ, ಕೊತ್ತಂಬರಿ ಸೊಪ್ಪು ಇಷ್ಟೇ ನಾನು ತಂದಿದ್ದು ತರಕಾರಿ. ಇಷ್ಟಿಷ್ಟೇ ಆಗಲಿ, ಮಾರ್ಕೆಟ್ಗೆ ಹೋಗಿ ತಂದರೆ ಒಂದು ಚಾರ್ಜ್ ಹೋದ್ರೆ ಹೋಗ್ಲಿ ಅಂದ್ಬಿಟ್ಟು ಮಾರ್ಕೆಟಾಗಿ ತಂದ್ರೇ ಒಳ್ಳೆಯದು. ಯಾಕಂದರೆ ಫ್ರಿಜ್ಜಲ್ಲಿ ಇಟ್ಕೊಂಡಿರ್ತೀವಿ, ನಮ್ಗೇನು ಬೇಕೋ ಅದನ್ನು ಮಾಡ್ಕೊಬೋದು. ತರಕಾರಿ ನೋಡಿದ ತಕ್ಷಣ ಏನಾದರೂ ಸಾಂಬಾರು ಮಾಡಬೇಕು ಅಂತ ಅನ್ನಿಸ್ತೈತೆ, ಅವಾಗ ಮಾಡ್ಕೋಬೇಕು. ದಂಟಿನ ಸೊಪ್ಪು ಒಳ್ಳೆಯದು ತಿಂದರೆ, ಆದರೆ ಏನು ಮಾಡೋದು, ರೇಟ್ ಜಾಸ್ತಿ. ನಾನು ತರೋಕ್ಕಾಗಲಿಲ್ಲ, ಬಂದೆ. ಇನ್ನೇನು ಹೂವು ಏನೂ ತರಲಿಲ್ಲ. ಹೂವು ನಾನು ಈಗಲೇ ತರಲ್ಲ, ಇನ್ನೂ 2 ದಿವಸ ಹೂವು ತರೋಕ್ಕೆ ಹೋಗಲ್ಲ, ಆಮೇಲೆ ತರ್ತೀನಿ. ಇಷ್ಟೇ ತರಕಾರಿ ತಂದಿದ್ದು. ಮೊಟ್ಟೆ ತಂದೆ. ನನ್ನ ಮಗ ಎಗ್ ರೈಸ್ ಮಾಡಮ್ಮ ಅಂತ ಅಂದರೆ ನಾನು ಹೇಳಲಿಲ್ಲ, ನಾನೇ ಅನ್ಕೊಂತ ಇದ್ದೀನಿ ಎಗ್ ರೈಸ್ ಮಾಡೋಣ ಅಂತ. ಯಾಕಂದರೆ ಜಾಸ್ತಿ ದಿನ ಆಗೈತೆ ಎಗ್ ರೈಸ್ ಮಾಡಿ, ಅದಕ್ಕೆ ಎಗ್ ರೈಸ್ ಮಾಡಿಕೊಡ್ತೀನಿ ಮಂಗಳವಾರ. ಅದಕ್ಕೆ ನನ್ನ ಮಗನಿಗೆ ಎಗ್ ರೈಸ್ ಮಾಡೋಣ ಅಂತ ಎಲ್ಲ ಅಂದ್ಕೊಂಡಿದ್ದೀನಿ, ಮಾಡಬೇಕು. ಅದಕ್ಕೆ ಮೊಟ್ಟೆ ತಗೊಂಬಂದಿದ್ದೀನಿ. ನಿಂಬೆಹಣ್ಣು ಇರಲಿಲ್ಲ, ಶುಂಠಿ ಇರಲಿಲ್ಲ, ಎಲ್ಲ ಖಾಲಿಯಾಗಿತ್ತು. ಇದೆಲ್ಲ ಎತ್ತಿಕ್ಕಿ ಇವಾಗ ಒಳಗಡೆಗೆ ಸಖತ್ತು ಕೆಲಸ ಐತೆ. ಪಾತ್ರೆ ತೊಳೆಯೋದು ಅದೆಲ್ಲ ನಾನು ವೀಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಜಾಸ್ತಿ ಪಾತ್ರೆಗಳವೆ, ಮತ್ತು ನೆಲ ಎಲ್ಲ ಹೆಂಗಂದ್ರೆ ಹಂಗೆ ಐತಿ. ಯಾವಾಗ ಕ್ಲೀನ್ ಮಾಡ್ಕೊತೀನಿ ನೋಡಿ. ಮಾರ್ಕೆಟ್ಗೆ ಹೋಗಿ ಬರೋಷ್ಟೊತ್ತಿಗೆ 7 ಗಂಟೆ ಆಯಿತು. ಕೆಲಸ ಮುಗಿಸ್ಕೊಂಡೋಗಿ ಮಾರ್ಕೆಟ್ಗೆ ಹೋಗಿ ಮನೆಗೆ ಬಂದಾಗ 7 ಗಂಟೆ. ಈಗ ಇನ್ನಿದ್ದಿದ್ದ ಕೆಲಸ ಎಲ್ಲ ಮುಗಿಸೋಷ್ಟೊತ್ತಿಗೆ ಎಷ್ಟೊತ್ತಾಗುತ್ತೋ ನಂಗೆ. ಅವಲೇ ಇಲ್ಲೇ ಒಂಥರ ನಿದ್ದೆ ಬಂದಂಗೆ ಆಗ್ಬಿಟ್ಟೈತೆ. ಯಾಕಂದರೆ ಬೆಳಗಿನ ಸಂಜೆ ತನಕ ಅಲ್ಲಿ ಕೆಲಸ ಮಾಡ್ತೀವಲ್ಲ, ಮತ್ತು ಅತ್ತ ಓಡಾಡ್ತೀನಲ್ಲ, ಮನೆ ಕೆಲಸನೂ ಮಾಡ್ತೀನಲ್ಲ, ನಿದ್ದೆ ಎಳಿತೈತೆ. ಅವಲೇ ನಂಗೆ ನಿಜವಾಗ್ಲೂ ನಾನು ಕೆಲ್ಸಕ್ಕೆ ಹೋಗಕ್ಕೆ ನಿಂತ ಮೇಲೆ ತುಂಬ ನಿದ್ದೆ ಮಾಡ್ತೀನಿ. ಯಾಕೆ ಗೊತ್ತಾ, ಫಸ್ಟು ನಾನು ನಿದ್ದೆನೇ ಮಾಡ್ತಾ ಇರಲಿಲ್ಲ. ಅಂದರೆ ಕೆಲ್ಸಕ್ಕೆ ಹೋಗ್ದಾಗ ಫಸ್ಟ್ ನಿದ್ದೆ ಬರ್ತಿರಲಿಲ್ಲ. ಇವಾಗ ಕೆಲ್ಸಕ್ಕೆ ಹೋಗೋದ್ರಿಂದ ನನಗೆ ನಿಜವಾಗ್ಲೂ ತುಂಬ ನಿದ್ದೆ ಬರ್ತೈತೆ. ಆಮೇಲೆ ಎಚ್ಚರಿಕೆನೇ ಆಗೋಲ್ಲ ಅಷ್ಟು. ಬೆಳಗ್ಗೆ ಕರೆಕ್ಟಾಗಿ 6 ಗಂಟೆಗೆ ಎಚ್ಚರಿಕೆ ಆಗ್ಬಿಡುತ್ತೆ. ಅಲ್ಲಿವರೆಗೂ ಚೆನ್ನಾಗಿ ನಿದ್ದೆನೂ ಮಾಡ್ತೀನಿ. ನನಗೆ 8 ಗಂಟೆಗೆ ನಿದ್ದೆ ಧುಮ್ತಿರ್ತೈತೆ ನಿಜವಾಗ್ಲೂ. ಮಲ್ಕೊಳ್ಳೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಮನೆ ಕೆಲಸ. ಇವಾಗ ಏನಾದರೂ ಒಳಗಡೆದೆಲ್ಲ ಕ್ಲೀನ್ ಮಾಡಿ ಮನೆ ಕಾಣಲಿಲ್ಲ ಅಂದರೆ ತಿರ್ಗಿ ಬೆಳಗ್ಗೆ ಎದ್ದು ನಾನೇ ಮಾಡಬೇಕಾ. ಹಂಗಾಗಿ 3 ದಿವಸಕ್ಕೊಂದ್ಸಲ ಬಟ್ಟೆ ಒಗೆಯೋದು ಅದೆಲ್ಲ ಇದ್ದೇ ಇರುತ್ತಲ್ವ. ಹಂಗಾಗಿ ನಾನು ಬೇಗ ಮಲಗಲ್ಲ. ಹೆಂಗೆ ಮಲ್ಕೊಂಡ್ರು 10:30 11 ಗಂಟೆ ಅದೇ ಆಗುತ್ತೆ. ನಾನು ಒಂದು ಸ್ವಲ್ಪ ಹೊತ್ತು ಮೊಬೈಲು ನೋಡಿ, ಇನ್ಸ್ಟಾಗ್ರಾಮ್ ನೋಡಿ ಆಮೇಲೆ ಮಲ್ಕೊಳ್ಳೋದು ನಾನು. ಅಂದರೆ ನನಗೆ ಟೈಮ್ ಮನೇಲೂ ಅಷ್ಟೇ, ನಾನು ಜಾಸ್ತಿ ಮೊಬೈಲ್ ನೋಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ಯಾವುದಾದ್ರೂ ಒಂದು ಹಾಡು ಹಾಕ್ಬಿಟ್ಟು ಮೊಬೈಲಲ್ಲಿ ಸುಮ್ಮನೆ ಕೆಲಸ ಮಾಡ್ಕೊತಿರ್ತೀನಿ. ಜಾಸ್ತಿ ಈ ಥರ ವೀಡಿಯೋ ಮಾಡ್ತೀನಿ, ಇಲ್ದಿರೆ ಯಾವುದಾನ ಒಂದು ಹಾಡು ಆನ್ ಮಾಡಿಬಿಟ್ಟು, ಇಲ್ಲ ಯಾವ್ದಾದ್ರು ಒಂದು ಯೂಟ್ಯೂಬ್ಗಳಲ್ಲಿ ನ್ಯೂಸ್ ಇರುತ್ತಲ್ಲ, ನ್ಯೂಸ್ ಯಾವುದಾದ್ರೂ ಕೇಳ್ಕೊಂಡು ನಾನು ಕೆಲಸ ಮಾಡ್ಕೊತಾ ಇರ್ತೀನಿ. ನ್ಯೂಸ್ ಆನ್ ಮಾಡಿ ಬಿಟ್ಬಿಡ್ತೀನಿ. ಅದರ ನ್ಯೂಸುಗಳ್ನೆಲ್ಲ ಕೇಳ್ಕೊಂಡೇ ನಾನು ಕೆಲಸ ಮಾಡ್ಕೊತಿರ್ತೀನಿ. ಯಾಕಂದರೆ ನಾನು ಮೊಬೈಲು ಜಾಸ್ತಿ ಕೈಲಿ ಹಿಡ್ಕೊಂಡು ನಾನೇನು ಕೆಲಸ ಮಾಡೋಕ್ಕೆ ಹೋಗಲ್ಲ. ನನಗೆ ಅಂದರೆ ಏನು ಗೊತ್ತಾ, ಇವಾಗ ಮೊಬೈಲ್ ಕಡೆಗೆ ಗಮನ ಕೊಟ್ಬಿಟ್ಟು ಅನ್ನೋಷ್ಟು ಒಲೆ ಮೇಲೆ ಏನಾದ್ರು ಇಟ್ಟಿರ್ತೀವಿ, ಮೊಬೈಲ್ ಕಡೆಗೆ ಇತ್ತೀಚೆಗೆ ನನಗೆ ಕುಕ್ಕರ್ ಆ ಥರ ಆದಮೇಲಂತೂ ನಾನು ಜಾಸ್ತಿ ನನಗೇನಾದ್ರು ಒಂದು ಸ್ವಲ್ಪ ಒಳಗಡೆ ದಡಾರ ಅಂದ್ರೂ ಭಯ. ಆಮೇಲೆ ಬೆಳಗ್ಗೆ ಅನಿಸುತ್ತೆ ಏನಾದರೂ ಒಂದು ಸ್ವಲ್ಪ ಮನೆಯಲ್ಲಿ ಏನಾದರೂ ದಡ್ಡಂದ್ರೂ ಒಂಥರ ಕೆಳಗೆ ಬಿದ್ರೂ ಭಯ ಆಗುತ್ತೆ. ಆಮೇಲೆ ನಾನು ಅಷ್ಟೇ ಒಲೆ ಮುಂದೆ ನಿಂತ್ಕೊಂಡು ಮೊಬೈಲ್ ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಲ್ಲ. ಯಾಕಪ್ಪ ಅಂದರೆ ಮೊಬೈಲ್ ನೋಡ್ಕೊಂಡೇ ನಾವು ಅಡುಗೆ ಮಾಡ್ಕೊಂಡು ಕೂತ್ಕೊಂಡ್ರೆ ಸ್ಟವ್ ಉರಿಯೋದು ಗೊತ್ತಾಗಲ್ಲ, ಅದು ಆಫ್ ಆಗೋದು ಗೊತ್ತಾಗಲ್ಲ, ಉರಿಯೋದು ಗೊತ್ತಾಗಲ್ಲ, ಆಮೇಲೆ ಅಡುಗೆ ಏನಾಯಿತು ಅಂತ ಗೊತ್ತಾಗಲ್ಲ. ಹಂಗಾಗಿ ನಾನು ಅಡುಗೆ ರೂಮಲ್ಲಿ ನ್ಯೂಸ್ ಆನ್ ಮಾಡಿ ಬಿಟ್ಬಿಡ್ತೀನಿ. ಯಾವ್ದಾದ್ರು ಒಂದು ಒಳ್ಳೆ ನ್ಯೂಸ್ ಬರ್ತಿದ್ರೆ ಅದನ್ನು ಆನ್ ಮಾಡಿಬಿಡ್ತೀನಿ. ಅಂದರೆ ಅದನ್ನು ಆನ್ ಮಾಡೋದನ್ನು ಕೇಳ್ತಾ ಕೆಲಸ ಮಾಡ್ಕೊಂಬಿಡ್ತೀನಿ ಅಷ್ಟೇ. ನಾನು ಜಾಸ್ತಿ ಮೊಬೈಲ್ ಕೈಲೇ ಹಿಡ್ಕೊಂಡು ನಾನು ಕೂತ್ಕೊಳ್ಳಲ್ಲ. ಯಾಕಂದರೆ ಕೈಲೇ ಹಿಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ಕೆಲಸ ಯಾರು ಮಾಡ್ತಾರೆ, ನಾವು ಯಾವಾಗಲೂ ಮೊಬೈಲ್ ಕೈಲೇ ಹಿಡ್ಕೊಂಡು ಕೂತ್ಕೊಂಡ್ರೆ ಅಲ್ವಾ. ಹಾಗಾಗಿ
ನಾನು ಮನೆಯಲ್ಲೂ ಅಷ್ಟೇ ಮೊಬೈಲ್ ಜಾಸ್ತಿ ಮೊಬೈಲ್ ಕಡೆ ಗಮನ ಕೊಡೋಲ್ಲ. ಧನ್ಯವಾದ.